ಸಿಎಂ ಅವರ ಮನೆಗೂ ಅಡ್ಡಿಯಾಗಿದೆ ಓಸಿ ರೂಲ್ಸ್. ಓಸಿ ಇಲ್ಲದಿದ್ದಕ್ಕೆ ಸಿಎಂ ಮನೆಗೆ ಕರೆಂಟ್ ಸಂಪರ್ಕ ಇಲ್ಲ. ಮೈಸೂರಿನಲ್ಲಿ ಸಿಎಂ ಮನೆಗೆ ವಿದ್ಯುತ್ ಸೌಲಭ್ಯ ಸಿಕ್ಕಿಲ್ಲ. ಕುವೆಂಪು ನಗರದಲ್ಲಿ ನಿರ್ಮಿಸಿರುವಂತಹ ನೂತನ ಮನೆ ಏನಿದೆ, ವಿದ್ಯುತ್ ಸಂಪರ್ಕವನ್ನ ನೀಡೋದಕ್ಕೆ ಹೊಸ ರೂಲ್ಸ್ ಅಡ್ಡಿಯಾಗಿದೆ. 80x120 ವಿಸ್ತೀರ್ಣದಲ್ಲಿ ನಿರ್ಮಿಸಿರುವಂತಹ ಮನೆ ಇದು. ನಕ್ಷೆ ಮಂಜೂರಾತಿ ಓಸಿ ಕಡ್ಡಾಯವನ್ನ ಮಾಡಿದೆ ಸುಪ್ರೀಂ. ಓಸಿ ಇಲ್ಲದ ಕಾರಣ ಸಿಎಂ ಮನೆಗೆ ಕರೆಂಟ್ ಸಿಕ್ಕಿಲ್ಲ, ಅಂದ್ರೆ ಕರೆಂಟ್ ಸಪ್ಲೈ. ದಂಡ ಹಾಕಿ ಸಂಪರ್ಕವನ್ನ ನೀಡೋದಕ್ಕೆ ಇಲಾಖೆ ಚಿಂತನೆಯನ್ನ ನಡೆಸ್ತಾ ಇದೆ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಸಿಎಂ ಮನೆಗೂ ಕೂಡ ಈ ಒಂದು ರೂಲ್ಸ್ ಅಡ್ಡಿಯಾಗಿದೆ. ಹೊಸದಾಗಿ ನಿರ್ಮಿಸಿರುವಂತಹ ಮನೆ ಏನಿದೆ, ಆ ಮನೆಗೆ ಈಗ ವಿದ್ಯುತ್ ಸೌಲಭ್ಯ ಇಲ್ಲ. ಮೈಸೂರಿನಲ್ಲಿರುವಂತಹ ಸಿಎಂ ಅವರ ಮನೆ, ಕುವೆಂಪು ನಗರದಲ್ಲಿ ನೂತನ ಮನೆಯನ್ನ ನಿರ್ಮಿಸಲಾಗಿದೆ. ಅಲ್ಲಿ ಓಸಿ ಇಲ್ಲದ ಕಾರಣ ಈಗ ಅವರಿಗೆ ವಿದ್ಯುತ್ ಸೌಲಭ್ಯಗಳನ್ನು ಕೊಡಲಾಗ್ತಾ ಇಲ್ಲ. ದಂಡ ಹಾಕಿ, ಅಂದರೆ ಫೈನ್ ಹಾಕಿ ಎಲೆಕ್ಟ್ರಿಸಿಟಿ ಸಪ್ಲೈ ಕೊಡಬೇಕು ಅಂತೇಳಿ ಇಲಾಖೆ ಈಗ ಸದ್ಯ ಚಿಂತನೆಯನ್ನು ನಡೆಸ್ತಾ ಇದೆ. ಸುರೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಸುರೇಶ್, ಓಸಿ ಇಲ್ಲ ಅಂತೇಳಿ ಸಿಎಂ ಅವರ ಮನೆಗೂ ಕೂಡ ಕರೆಂಟ್ ಇಲ್ಲ ಅಂತೇಳಿ ಗೊತ್ತಾಗ್ತಾ ಇದೆ. ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಸುರೇಶ್? ಪ್ರಭು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನ ಕುವೆಂಪು ನಗರದಲ್ಲಿ 80 ಮತ್ತೆ 120 ಅಡಿ ಅಳತೆಯ ಒಂದು ಮನೆಯನ್ನ ನಿರ್ಮಾಣವನ್ನ ಮಾಡ್ತಿದ್ದಾರೆ. ಬಹಳ ವರ್ಷಗಳ ಕನಸು ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಒಂದು ಸ್ವಂತ ಮನೆಯನ್ನ ಕಟ್ಕೋಬೇಕು ಅಂತ ಹೇಳಿ. ಈಗ ಇರೋದು ಅವರ ಸ್ನೇಹಿತರ ಮನೆ. ಅಂದ್ರೆ ಒಂದಷ್ಟು ಡಾಕ್ಯುಮೆಂಟ್ಗಳ ಕಗ್ಗಂಟಿನಿಂದಾಗಿ ಸಿಎಂ ಮನೆಗೆ ಇದೀಗ ವಿದ್ಯುತ್ ಸಂಪರ್ಕ ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ 94 ಕಿಲೋವ್ಯಾಟ್ ವಿದ್ಯುತ್ ಅನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ನ್ಯಾಯಾಲಯ ಏನು ಕಟ್ಟಡದ ನೀಲನಕ್ಷೆ ಮತ್ತೆ ಸ್ವಾಧೀನ ಅನುಭವದ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಹಾಜರುಪಡಿಸಿದವ್ರಿಗೆ ಮಾತ್ರವೇ ಈ ವಿದ್ಯುತ್ ಸಂಪರ್ಕವನ್ನ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನ ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಬಳಿ ಸ್ವಾಧೀನ ಅನುಭವದ ಪ್ರಮಾಣ ಪತ್ರ ಇಲ್ಲದೆ ಇರುವ ಪರಿಣಾಮ ಈ ಒಂದು ವಿದ್ಯುತ್ ಸಂಪರ್ಕವನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಸಿಎಂ ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಕರಣ ಒಂದೇ ಅಲ್ಲ, ಸಾಕಷ್ಟು ಸಾವಿರಾರು ಅರ್ಜಿಯನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ವಿದ್ಯುತ್ ಸಂಪರ್ಕಕ್ಕೆ. ಯಾಕಂದ್ರೆ ನಿವೇಶನದ ನೀಲಿ ನಕ್ಷೆ ಮತ್ತೆ ಓಸಿ ಇಲ್ಲದೇನೆ ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಅವರಿಗೂ ಕೂಡ ವಿದ್ಯುತ್ ಸಂಪರ್ಕ ಸಿಕ್ಕಿಲ್ಲ. ಹೀಗಾಗಿ ಒಂದಷ್ಟು ಡಾಕ್ಯುಮೆಂಟ್ಗಳು ಕಗ್ಗಂಟಾದ ಹಿನ್ನೆಲೆಯಲ್ಲಿ ವಿದ್ಯುತ್ ಸಂಪರ್ಕಕ್ಕೂ ಕೂಡ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಏನು ಡಿಸೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಹಳ ಗೃಹ ಪ್ರವೇಶವನ್ನ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ರು. ಆದ್ರೆ ವಿದ್ಯುತ್ ಸಂಪರ್ಕದ ಒಂದಷ್ಟು ಡಾಕ್ಯುಮೆಂಟ್ ಕಾರಣಗಳಿಂದಾಗಿ ಈ ರೀತಿಯಾದಂತಹ ಸಮಸ್ಯೆಗಳು ಆಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಸುರೇಶ್.